ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಪರ್ಧಚೇತನ ವೀರೇಶ್ಗೌಡ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಇದೇ ಬದಲು ನೋಡ್ತಾ ಇದ್ದಾರೋ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಹಾಗೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಟಿ ಇನ್ನೂ ಯಾರು ಅಪ್ಲೈ ಮಾಡಿಲ್ಲೋ ಅಥವಾ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀರೋ, ಆಲ್ರೆಡಿ ಅಪ್ಲೈ ಮಾಡಿದ್ರು ಅವರಿಗೆ ಒಂದು ಇಲ್ಲಿ ಈ CAC ಅವರು ಅಥವಾ TETನಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿದ್ದಾರೆ. ಆ ಮಿಸ್ಟೇಕ್ನ ಏನಪ್ಪ ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ಅಥವಾ ಮಿಸ್ಟೇಕ್ನ ಏನಂತೇಳಿ ತಿಳಿಸ್ತಾ ಇದ್ದೀನಿ. ನೀವು ಇನ್ನೂ ಯಾರು ಅಪ್ಲೈ ಮಾಡಿಲ್ಲವೋ ಅಥವಾ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರು ಅವರು ಈಗ ಈ TETಗೆ ಇನ್ನೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು 2-3 ದಿನ ವೇಟ್ ಮಾಡಬೇಕಾಗುತ್ತೆ. ಅದು ಏನಕ್ಕೆ ರೀಸನ್ ಅಥವಾ ಏನೋ ಆ ಥರ ತೊಂದರೆ ಆಗಿದೆ ಅಂತೇಳಿ, ಏನಕ್ಕೆ ಪ್ರಾಬ್ಲಮ್ ಅಂತೇಳಿ ತಿಳಿಸ್ತಾ ಹೋಗ್ತಿದ್ದೀನಿ. ಅದರಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಅವರ ಕಡೆಯಿಂದ ಒಂದು TET ನೋಟಿಫಿಕೇಷನ್ ಆಗಿತ್ತಲ್ಲ, ಆ TET ನೋಟಿಫಿಕೇಷನಲ್ಲಿ ಈ ಪೇಪರ್ 1 ಮತ್ತು ಪೇಪರ್ 2ಗೆ ಈ B.Ed ಮಾಡ್ತಕ್ಕಂಥವ್ರು ಕೂಡ 2 ಪೇಪರ್ಗೆ ಎಲಿಜಿಬಲ್ ಇದ್ದಾರೆ ಅಂತೇಳಿ ಅವರು ನೋಟಿಫಿಕೇಷನ್ ಮೆನ್ಷನ್ ಮಾಡಿದ್ರು. ಅದು ಏನಪ್ಪ ಅಂದ್ರೆ ನನಗೆ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೇಪರ್ 1ಗೂ ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಅಂತೇಳಿ ಅವರು ಕೊಟ್ಟಿದ್ದ ಹೋಗಿದ್ದರು. ಅದರಲ್ಲಿ 7.2 ಅಂತಿದೆಯಲ್ಲ, ಈ 7.2 ಅಲ್ಲಿ ಪತ್ರಿಕೆ 1ಕ್ಕೆ ಅಂದರೆ 1ರಿಂದ 5ನೇ ತರಗತಿಗಳಿಗೆ ಅಗತ್ಯವಿರೋ ಕನಿಷ್ಠ ವಿದ್ಯಾರ್ಥಿ ಏನಪ್ಪ ಅಂದ್ರೆ ನನಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಅವರು. ಅಂದರೆ PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DLED ಕೋರ್ಸ್ನ ಯಾವ ಹೆಸರಿನಿಂದ ಕರೆಯುವವರು ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋ ಅಭ್ಯರ್ಥಿಗಳಂತ ಮಾಡಿದ್ದಾರೆ. ಅಂದರೆ ಕೆಲವೊಂದು ಅವರು ಯಾವ ಕೋರ್ಸ್ ಮಾಡಿರೋರು ಎಲಿಜಿಬಲ್ ಅಂತೇಳಿ ಕೊಟ್ಟಿದ್ದ ಹೋಗಿದ್ದಾರೆ. ಅಥವಾ ಅಂತಲೇ ಮೆನ್ಷನ್ ಮಾಡಿರೋ ಹೊರತು ಇನ್ನೇನು ಮಾಡಿಲ್ಲ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದ ನಂತರ ನಿಮಗೆ ಒಂದು 2 ಲೈನ್ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ನನಗೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ B.Ed ಪದವಿಯಲ್ಲಿ ತೆರಗಡೆ ಹೊಂದಿರೋರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋ ಅಭ್ಯರ್ಥಿಗಳು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಆಲ್ರೆಡಿ B.Ed ಕಂಪ್ಲೀಟ್ ಮಾಡಿದವರು ಹಾಗೂ B.Edಲ್ಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದು ಇಲ್ಲಿ ಕರ್ನಾಟಕ TETಗೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಪೇಪರ್ 1 ಮತ್ತು ಪೇಪರ್ 2ಗೆ 2ಕ್ಕೆ ಎಲಿಜಿಬಲ್ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದು ಯಾಕೆ ಗೊತ್ತಿಲ್ಲ, ಆದರೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಪೇಪರ್ 1 ಎಲಿಜಿಬಲ್ ಇಲ್ಲ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಇನ್ನೂ ಯಾರು TET ಅಪ್ಲೈ ಮಾಡಿಲ್ಲೋ ಅವರು ಹಾಗೆ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರು ಅವರು ಇನ್ನೂ ಈಗಲೇ ಅಪ್ಲೈ ಮಾಡೋಕೆ ಹೋಗಬೇಡಿ, 1-2 ದಿನ ವೇಟ್ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ನಂತರ ಇಲ್ಲಿ ಪೇಪರ್ 2 ಕೂಡ ಎಲಿಜಿಬಲ್ ಇದೆಯಾ ಅಥವಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಪೇಪರ್ 2 ಅಂತಿದೆಯಲ್ಲ, ಪತ್ರಿಕೆ 7.3 ಪೇಪರ್ 2 6ರಿಂದ 8ನೇ ತರಗತಿಗಳಿಗೆ ಅಗತ್ಯವಿರೋ ಕನಿಷ್ಠ ವಿದ್ಯಾರ್ಥಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದರ ಒಂದು ನೋಟಿಫಿಕೇಷನ್ ಪ್ರಕಾರ ಅಂತ ಇದೆ ಅಂತೇಳಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ, ಅಥವಾ ಅಂತೇಳಿ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ B.Ed ಪದವಿಯಲ್ಲಿ ತೆರಗಡೆ ಹೊಂದಿರುವವರು ಅಥವಾ B.Ed ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತ ಇದೆ. ಅಂದರೆ ಇಲ್ಲಿ ನಾವು ಫಸ್ಟ್ ಇಯರ್ ಇರ್ಬೋದು ಅಥವಾ ಸೆಕೆಂಡ್ ಇಯರ್ ಇರ್ಬೋದು ಅಥವಾ B.Ed ಕಂಪ್ಲೀಟ್ ಮಾಡಿದವರು ಕೂಡ ನೀವು ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಎಲಿಜಿಬಲ್ ಇದ್ದೀರಾ ಅಂತೇಳಿ ಆ್ಯಸ್ ಪರ್ ಈ ಕರ್ನಾಟಕ TET ನೋಟಿಫಿಕೇಷನ್ ಅವರು ತಿಳಿಸಿದ್ದಾರೆ. ಆದರೆ ಯಾಕೆ ಗೊತ್ತಿಲ್ಲ, ಆ ವೆಬ್ಸೈಟ್ನಲ್ಲಿ ಪೇಪರ್ 1ಗೆ ನೀವು B.Ed ಮಾಡಿದವರು ಎಲಿಜಿಬಲ್ ಇಲ್ಲ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಅಂತೇಳಿ ಈಗ ಡೈರೆಕ್ಟ್ ಲೈವ್ ಆಗಿ ಅಪ್ಲಿಕೇಶನ್ ಫಾರ್ಮಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಚೇತನ ಅಥವಾ ವೀರೇಶ್ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಇಲ್ಲಿ ಬಂದು ನಾನು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಈ ಕರ್ನಾಟಕ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ TET 2025 ನಾನು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಇಲ್ಲಿ ಎಜುಕೇಷನ್ ಡೀಟೇಲ್ಸ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ನಾನು ಇಲ್ಲಿ SLC PUC ಮತ್ತು ಡಿಗ್ರಿನೆಲ್ಲ ಎಂಟ್ರಿ ಮಾಡಿದ್ದೀನಿ. ಆದ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿರೋ ಕೆಳಗಡೆ ಇಲ್ಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed ಅಂತ ಇದೆ. ಅದರಲ್ಲಿ ನಾವು B.Edನ ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ನಮ್ಮ B.Ed ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮ್ಮ ರಿಜಿಸ್ಟರ್ ನಂಬರ್, ನಮ್ಮ ಸ್ಟೇಟ್ ಹಾಗೂ ನಮ್ಮ ಕಾಲೇಜ್ ಅನ್ಎಡೆಡ್ ಅಥವಾ ಏಡೆಡ್ ಗೌರ್ಮೆಂಟ್ ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಹಾಕಿ ಮೆನ್ಷನ್ ಮಾಡಿ ಅಥವಾ ಕಾಲೇಜ್ ನೇಮು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಅಡ್ಮಿಷನ್ ಇಯರು ಮತ್ತು ಪಾಸಿಂಗ್ ಇಯರ್ ಪರ್ಸೆಂಟೇಜ್ ಕೂಡ ಎಂಟ್ರಿ ಮಾಡಿ ನಾವು ಕಂಪ್ಲೀಟಾಗಿ ನಾವು B.Edನ ಪಾಸ್ ಆದ ಕಾರಣ ನಾವು ಇಲ್ಲಿ ಸೇವ್ ಮಾಡಿದ್ದೀನಿ. ಸೇವ್ ಅಂತ ಕೊಟ್ಟಿದ್ದೀನಿ. ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂತು.
ಇಲ್ಲಿ ಅವ್ರು ಏನಂತ ನೋಟಿಫಿಕೇಷನ್ ಕೊಟ್ಟಿದ್ರು ಅಂತ ಗೊತ್ತಲ್ವ. ಆದರೆ ಬಿ ಎಡ್ನಲ್ಲಿ ಶೇಕಡ 50% ಪಾಸ್ ಇರಬೇಕಂತೇಳಿ. ಆದರೆ ನಾವಿಲ್ಲಿ ಶೇಕಡ 83 ಮಾಡಿದರೂ ಕೂಡ ನಮಗೆ ಈ ಪೇಪರ್ 2ಗೆ ನಾವು ಎಲಿಜಿಬಲ್ ಇಲ್ಲ ಅಂತೇಳಿ ಹೇಳ್ತಾ ಇದೆ. ಇಲ್ಲಿ ಈ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ನೀವು ಈ TETನ ಯಾವ ಜಿಲ್ಲೆಯಲ್ಲಿ ತಗೊಳ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಫಸ್ಟ್ ಬಳ್ಳಾರಿ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಾವು ಬಳ್ಳಾರಿಯಿಂದ ಅದರಿಂದ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಪೇಪರ್ 1 ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡಿ. ಪೇಪರ್ 1 ಅಂತ ಸೆಲೆಕ್ಟ್ ಮಾಡಿದ್ರೆ ಆ್ಯಸ್ ಪರ್ ನೋಟಿಫಿಕೇಷನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1 ಅಂತಿದೆ. ಅಂದರೆ ಅವ್ರು ನೋಟಿಫಿಕೇಷನ್ ಕೊಟ್ಟಿದ್ದು ಸುಳ್ಳ ಅಂತ ನಮ್ಮದು ಒಂದು ಇರ್ಬೋದು. ಇಲ್ಲಿ ಅವ್ರು ನೋಟಿಫಿಕೇಷನ್ಲಿ ಏನಂತ ಮೆನ್ಷನ್ ಮಾಡಿದ್ರು ಅಂತ ಈಗ ಜಸ್ಟ್ ಲೈವ್ ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ. ಏನು ಮೆನ್ಷನ್ ಮಾಡಿದ್ರು ಅಂತ ಅಂದ್ರೆ ನನಗೆ ಪದವಿಯಲ್ಲಿ ಕನಿಷ್ಠ ಶೇಕಡ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ BEd ಪದವಿಯಲ್ಲಿ ತೆರಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದ ಅಭ್ಯರ್ಥಿಗಳು ಮಾತ್ರ ಅಂತ ಮೆನ್ಷನ್ ಮಾಡಿದ್ರು. ಆದರೆ ಯಾಕೆ ಗೊತ್ತಿಲ್ಲ, ಈ TET ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಅವರು ಇನ್ನೂ ಆದರೂ ಕೂಡ ಅಪ್ಡೇಟ್ ಮಾಡಿಲ್ಲ. ಅವರು ಅಪ್ಡೇಟ್ ಮಾಡಬೇಕಿತ್ತು. ಸ್ವಲ್ಪ ಕೆಲವು ದಿನ ವೇಟ್ ಮಾಡಿ ಇನ್ನೂ ಒಂದು 2-3 ದಿನಗಳ ಕಾಲ ವೇಟ್ ಮಾಡಿದ ನಂತರ ಇಲ್ಲಿ ಅವ್ರು ಏನಾದರೂ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಪೇಪರ್ 1ಗೆ ಕೂಡ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಇಲ್ಲಿ ಪೇಪರ್ 1ನಲ್ಲಿ ಆ್ಯಸ್ ಫರ್ ನೋಟಿಫಿಕೇಷನ್ ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1 ಅಂತಿದೆ, ನೋಡ್ಕೊಳ್ಬೇಕಾಗತ್ತೆ. ಅದ ನಂತರ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಪ್ಲಿಕೇಶನ್ ಪ್ರಾರಂಭವಾಗುತ್ತದೆ. ಆದರೆ ದಯವಿಟ್ಟು ಇನ್ನೂ 2 ದಿನ ಯಾರೂ ಹಾಕಲು ಹೋಗಬೇಡಿ. ಯಾಕಂದರೆ ಅಥವಾ ಇನ್ನೂ ಯಾರು ಹಾಕಿಲ್ವೋ ಅಥವಾ ಆಗ್ಬೇಕು ಅಂದ್ಕೊಂಡಿರೋ ಅವರು ವೇಟ್ ಮಾಡಬೇಕಾಗುತ್ತೆ. ಇನ್ನೂ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಪೇಪರ್ 1 ಮತ್ತು ಪೇಪರ್ 2 BEdನವರಿಗೆ 2 ಪೇಪರ್ ಬರೆಯಲು ಅವಕಾಶ ಕೊಡುವುದಕ್ಕಾಗಿ ಹಾಗೂ ಕೊಡುವುದು ಅಥವಾ ಬೇಡ ಎಂಬ ಚರ್ಚೆ ನಡೆಯುತ್ತಿದ್ದು, ಹಾಕುವುದಾದರೆ ಸೋಮವಾರದಿಂದ ಅಪ್ಲಿಕೇಶನ್ ಹಾಕಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಕಟಣೆ ಬರೋ ಸಾಧ್ಯತೆ ಇದೆ, ಸ್ವಲ್ಪ ವೇಟ್ ಮಾಡಿ ಹಾಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಇನ್ನೂ BEdಗೆ ಅಥವಾ BEd ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಆಗಲಿ BEd ಕಂಪ್ಲೀಟ್ ಮಾಡಿದವರು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಎಲಿಜಿಬಲ್ ಅಂತ ಅವರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದರು. ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ಅಪ್ಲಿಕೇಶನಲ್ಲಿ ಬರೀ ಪೇಪರ್ 2ಗೆ ಮಾತ್ರ ನೀವು ಎಲಿಜಿಬಲ್, ಪೇಪರ್ 1 ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾ ಇದೆ. ಆದ್ದರಿಂದ ನೀವು ಸ್ವಲ್ಪ ಒಂದು 2-3 ದಿನ ವೇಟ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನೋಡಬೇಕಾಗುತ್ತಲ್ಲ, ಆದರೆ ಇನ್ನೂ ಇಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಆದರೆ ಪೇಪರ್ 1 ಮತ್ತು ಪೇಪರ್ 2 BEdನವರಿಗೆ 2 ಪೇಪರ್ ಬರೆಯಲು ಅವಕಾಶ ಕೊಡುವುದಕ್ಕಾಗಿ ಅಥವಾ ಕೊಡುವುದು ಬೇಡ ಎಂಬ ಚರ್ಚೆ ನಡೆಯುತ್ತಿರೋದ್ರಿಂದ ಕಾರಣ ನೀವು ಇನ್ನೂ ಕೆಲವೊಂದು 2 ದಿನಗಳ ಕಾಲ ಯಾರು ಟೆಟ್ಗೆ ಅಪ್ಲೈ ಮಾಡಬಾರ್ದಂತೇಳಿ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಥರದ ನೋಟಿಫಿಕೇಷನ್ಗಳಿಗಾಗಿ ಯಾರ್ಬೋದು ಅಥವಾ ಮುಂದೆ ಏನಾದರೂ ಒಂದು ಸೂಚನೆಗಳಿಗಾಗಿರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಆಗಿರ್ಬೋದು, ಈ ನಮ್ಮ ಸ್ಪರ್ಧಾಚೇತನ ವೀರೇಶಗೌಡ ಯೂಟ್ಯೂಬ್ ಚಾನಲಲ್ಲಿ ಆಗಿಂದಾಗೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ನೀವು ಇನ್ನೂ ಸ್ಪರ್ಧಾಚೇತನ ಅಥವಾ ವೀರೇಶಗೌಡ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋಗಳಿಗೆ ನೋಡ್ಕೊಳ್ಬೋದು. ಹಾಗೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ನಿಮಗೆ ನೇರವಾಗಿ ನೋಟಿಫಿಕೇಷನಲ್ಲಿ ಶೋ ಆಗ್ತಾ ಹೋಗ್ತವೆ. ಹಾಗೆ ಈ TET ನೋಟಿಫಿಕೇಷನ್ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಡ್ತಾ ಹೋಗ್ತೀನಿ. ಹಾಗೆ ಈ ಫ್ಯೂಚರ್ ಆಫೀಸರ್ಸ್ ಗ್ರೂಪ್ ಅನ್ನೋ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಅದಕ್ಕೆ ನೀವು ಏನಾದ್ರು ಜಾಯ್ನ್ ಆಗಬೇಕಂತ ಬಯಸಿದ್ರೆ ನನಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ನ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಇದರಲ್ಲಿ ಓನ್ಲಿ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ TET ಆಗಿರ್ಬೋದು, ಏನೇ ಒಂದು ಶಿಕ್ಷಕರ ಅರ್ಹತೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಈ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಆದರೆ ನೀವೇನಾದ್ರು ಜಾಯ್ನ್ ಆಗ್ಬೇಕಂದ್ರೆ ವಾಟ್ಸಪ್ಪಲ್ಲಿ ಆ ವಾಟ್ಸಪ್ ಲಿಂಕ್ ನಾನು ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಡ್ತಾ ಹೋಗ್ತೀನಿ, ನೀವು ಗ್ರೂಪಿಗೆ ಜಾಯ್ನ್ ಆಗ್ತಾ ಹೋಗ್ಬೋದು. ಹಾಗೆ ವಿಡಿಯೋ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.